ಅವಾಗ ಹೇಳೋರು ಅವರು, ಅಮ್ಮ ಕೂತ್ಕೋಬೇಡ, ನಿಧಾನವಾಗಿ ನಡಿ, ಮೆಟ್ಲು, ಈ ಮೆಟ್ಲು ಇಲ್ಲ ಪಟ್ಲು ಇಲ್ಲ, ಅದು ತಿನ್ನಬೇಡ, ಇದು ತಿನ್ನಬೇಕು, ಅದು ತಿನ್ನು, ಇದು ಇಷ್ಟೇ ತಿನ್ನು. ಮನೇಲಿ ಹಿರಿಯರು ಹೇಳೋರು ಆ ಬುಸ್ರಿ ಹೆಂಗಸಿ. ಯಾಕೆ? ಒಳಗಿರೋ ಮಗು ಚೆನ್ನಾಗಿ ಬೆಳಿಬೇಕು, ಅವಳಿಗೆ ಗೊತ್ತು, ಅನುಭವ. ಅವರಜ್ಜಿ ಮುತ್ತಜ್ಜಿ, ಅವರಜ್ಜಿ ಕೆಳಗಡೆ, ಅಜ್ಜಿ ಮೇಲೆ, ಅಮ್ಮ ಲಂಗ ಬಂದಿದೆ. ಈಗ ಅಜ್ಜಿನೂ ಇಲ್ಲ, ಪಜ್ಜಿನೂ ಇಲ್ಲ, ಮುತ್ತಜ್ಜಿನೂ ಇಲ್ಲ, ಎಲ್ಲೋ ಫಾರಿನ್ ಇರ್ತಾರೆ. ಯಾವುದೋ ನಿಮ್ಮ ಥರ ಯೂಟ್ಯೂಬ್ ಅದು ಇದು ನೋಡ್ಕೊಂಡು ಅವ ಏನು ಹಾಕಿರ್ತಾನ, ಸಪ್ಲಿಮೆಂಟ್ರಿ ಹಾರ್ಲಿಕ್ಸ್, ಸಪ್ಲಿಮೆಂಟ್ರಿಗಳು 108 ಇದೆ, ಡಾಕ್ಟ್ರೇ ಬರೆದು ಕೊಡ್ತಾರೆ ಸಪ್ಲಿಮೆಂಟ್ರಿ ತಗೋ ಅಂತ. ಸೊ ಹಾಗೆ ನಮ್ಮ ಯೋಗಿಗಳು ಅವರು ಏನು ಅನುಭವ ಕಂಡರು ಆ ಅನುಭವನ್ನೆಲ್ಲ ಒಕ್ಕೂಡಿಸಿ ಪ್ರೆಡಿಕ್ಷನ್ ಮಾಡಿದ್ದಾರೆ. ಆ ಪ್ರೆಡಿಕ್ಷನ್ನೇ ಸ್ವರಯೋಗ. ಇದರ ಮೂಲವೇ ಶ್ವಾಸ. ಇದರ ಮೂಲ ಶ್ವಾಸ. ಶ್ವಾಸ ಅಂದ್ರೆ ಏನು? ಏನ್ರಿ ಹಿಂಗೆ ಬೆಕ್ಕರು ಗಾಳಿ ಇದೆ, ಗಾಳಿ ಗಾಳಿ ಒಳ ಹೊರ. ಏನು ಹೊರ ಇದೆ ಅದು ಒಳಗಿದೆ. ಹೊರ ಇರೋದು ಒಳಗಡೆ ಹೋಗೋದಕ್ಕೆ, ಒಳಗಿರೋದು ಹೊರಗಡೆ ಹೋಗೋದಕ್ಕೆ ಒಂದು ಕ್ರಿಯೆ ಬೇಕೇ. ಅದನ್ನು ಶ್ವಾಸಕ್ರಿಯೆ ಅಂತೀವಿ. ಏನದು ಹೊರಗಿದೆ? ಆತ್ಮ, ಭಗವಂತ. ಹೊರಗಿರೋ ಭಗವಂತ ಗಾಳಿಯನ್ನು ಒಳಗೆ ತಗೊಂಡಾಗ ನಮ್ಮೊಳಗೆ ಭಗವಂತ ಒಳಗೆ ಹೋಗ್ತಾನೆ. ಗಾಳಿಯನ್ನು ಬಿಡಬೇಕಾದ್ರೆ, ಭಗವಂತ ಒಳಗಿರಬೇಕಾದ್ರೆ ಕಲ್ಮಶವನ್ನು ಹೊರ ಕಳಿಸ್ತಾನೆ. ಇದು ಆಡಮ್ ಅಂಡ್ ಈವ್. ಯಾರದು? ಚಿಕ್ಕಪ್ಪನ ಮಗಳು, ದೊಡ್ಡಪ್ಪನ ಮಗ. ಒಂದು ಹೆಣ್ಣು ಗಂಡು ಇಲ್ಲದೆ ಜೀವ ಇಲ್ಲ. ಬಟ್ ಅವರು ಮುಸಲ್ಮಾನ ಇದಕ್ಕೆ ಏನೋ ಧರ್ಮಕ್ಕೆ ಅವರು ಮೂಲ ಅಂತ ಹೇಳ್ತಾರೆ. ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಆಡಮ್ ಅಂಡ್ ಈವ್ ಇಲ್ಲ. ಆದರೆ ಈಸಿಯ ನಿಮಗೆ ಅರ್ಥ ಆಗಲಿ ಅಂತ ಆಡಮ್ ಅಂಡ್ ಈವ್ ಹೇಳಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಆಡಮು ಇಲ್ಲ, ಈವು ಇಲ್ಲ. ಆದರೆ ಹೆಣ್ಣಿಲ್ಲ, ಗಂಡಿಲ್ಲ, ಸೃಷ್ಟಿ ಇಲ್ಲ. ಸೊ ಮೂಲ ಅವ ಹಿಂದೂ ದೇವರೋ, ಮುಸಲ್ಮಾನ್ ದೇವರೋ, ಕ್ರೈಸ್ತ ದೇವರೋ ಒಂದು ಹೆಣ್ಣು ಗಂಡನ್ನು ಸೃಷ್ಟಿ ಮಾಡಿರಬೇಕು. ಭಗವಂತ ನಿಸರ್ಗವನ್ನು ಸೃಷ್ಟಿ ಮಾಡ್ದ, ಒಪ್ಕೊಳ್ಳೋಣ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಜಗಳ ಬಂದ್ಬಿಡ್ತು ಒಬ್ಬೊಬ್ರಿಗೂ. ನಾ ದೊಡ್ಡವನು, ನೀ ದೊಡ್ಡವನು, ನಂದೇ ಸರಿ, ನಿಂದೇ ಸರಿ, ಬೇಡಪ್ಪ ನಿಂದು ನೀ ಮಾಡ್ಕೊ, ನಂದು ನಾ ಮಾಡ್ಕೋತೀನಿ, ನಿನ್ನ ಗ್ಯಾಂಗ್ ನೀ ಇಟ್ಕೋ, ನನ್ನ ಗ್ಯಾಂಗ್ ನಾ ಇಟ್ಕೋತೀನಿ. ಹಾಗೆ ಈ ಆರ್ಗ್ಯುಮೆಂಟು ಬೇಕಾಗಿಲ್ಲ. ಆದರೆ ಸೃಷ್ಟಿ ಮಾಡಿದಾಗ ಭಗವಂತ ಪವಿತ್ರವಾದ ಒಂದು ಆತ್ಮವನ್ನು ಒಂದು ದೇಹದೊಳಗಡೆ ಬಿಟ್ಟ. ಯಾಕೆ? ಅವನ ಒಂದು ಬಿಂದು. ಭಗವಂತ ಯಾರು? ಪವಿತ್ರ. ಪ್ಯೂರಿಟಿ ಇಸ್ ಗಾಡ್. ಆ ಶುದ್ಧವಾದ ಆತ್ಮ ದೇಹದಲ್ಲಿ ನುಗ್ಗಿದಾಗ ದೇಹ ತನ್ನ ಕೆಲಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಒಬ್ಬ ಕೇಳಿದ ನನಗೆ, ಅಲ್ಲ ಗುರುಗಳೇ, ನೀವು ಬ್ರಹ್ಮಚರ್ಯ ಮಾಡೋಗ್ತೀರಾ, ಅದು ತಿನ್ನಬೇಡ ಅಂತೀರಾ, ಇದು ತಿನ್ನಬೇಡ ಅಂತೀರಾ, ಅಲ್ಲಿ ನೋಡಬೇಡ ಅಂತೀರಾ, ಇದು ಮಾಡಬೇಡ ಅಂತ, ಏನು ಬದುಕೋದೆ ಸಾಯೋದೆ? ಕಣ್ಣು ಏನು ಗುರುಗಳೇ ಕೊಟ್ಟಿದ್ದಾನ? ರಸ್ತೆಯಲ್ಲಿ ಏನು ರಮ್ಯವಾಗಿ ಹೆಂಗಸರೆಲ್ಲ ಹೋಗ್ತಾರೆ, ನೋಡೋದು ಬೇಡವಾ ನಾನು? ಅವರಾಗೇ ಬಂದು ನನ್ನ ಹತ್ರ ಪಕ್ಕದಲ್ಲಿ ಕೂತ್ಕೊತಾರೆ, ನಾ ಬೇಡ ಅಂತ ಹೇಳೋಲ್ಲ. ಕಿವಿ ಕೊಟ್ಟಿದ್ದಾನ ಕೇಳಕ್ಕೆ, ಮುಚ್ಕೊಳಕ್ಕೆ ಸಾಧ್ಯವೇ? ಹೀಗೆ ಪ್ರಶ್ನೆ ಕೇಳಿ ಕೇಳಿ ಮನುಷ್ಯ ಒಳ್ಳೇದು ಮಾಡೋದು ಬಿಟ್ಬಿಟ್ಟು ತಪ್ಪನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಯಾವಾಗ ತಪ್ಪು ಮಾಡ್ದ, ತಗೊಳ್ಳೋ ಮಗನೇ ಏಟು, ಉಪ್ಪು ತಿಂದ ಮೇಲೆ ನೀರು ಕುಡಿ.
ಹುಟ್ಟೋ ಮುಂದಿನ ಜನ್ಮ ಕೊಡ್ತೀನಿ ಬಾ, ಕಳಿ ಪಾಪ ಕರ್ಮಲ್ಲ. ಕ್ಲೀನ್ ಮಾಡೋದು. ನಾನು ಹೇಗೆ ಬಿಟ್ಟೆ ಹಾಗ ಬಾ, ನಿನ್ನ ತಗೋತೀನಿ, ಇಲ್ಲ ತೊಗೊಳಲ್ಲ. ಎಲ್ಲ ನೆರಳಿ ಸಾಯ್ತಾ ಇದ್ದೀವಿ ನಾವೆಲ್ಲ, ಪ್ರತಿಯೊಬ್ಬರು ನೆರಳಿ ಸಾಯ್ತಾ ಇದ್ದೀವಿ. ಯಾಕೆ? ಅವ ಹೇಳ್ಕೊಟ್ಟಿದ್ದೆ ನೋಡಿ, ಬುದ್ಧಿ ಇಷ್ಟು ವಿಚಾರಗಳು ಗೊತ್ತಿದ್ದರೂ ನನ್ನ ಸರಿಪಡಿಸ್ಕೋಬೇಕು ಅಂತ ಪ್ರಯತ್ನವೇ ಮಾಡಲ್ಲ ಯಾರು. ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ. ಪಕ್ಕದ ಮನೆ ಕಾಂಪೌಂಡಲ್ಲಿ ಏನೋ ಒಂದಿದೆ ಅಂತ ಇಟ್ಕೊಳ್ಳಿ, ಅದು ನಂದಲ್ಲ ಅಂತ ಗೊತ್ತು, ಮೆತ್ತ ಕೈ ಹಾಕಿ ಎಳ್ಬಿಡ್ತಾನೆ ಅವನ್ನ. ಅವನು ಗೊತ್ತು ನಂದಲ್ಲ ಅದು ಅಂತ. ಯಾರು ನೋಡ್ತಾರೆ ನೋಡಿ, ಪಾಪ ಮಾಡ್ದ, ಗೊತ್ತಿದ್ದು ಪಾಪ ಮಾಡ್ದ, ಅನುಭವಿಸ್ಬೇಕು ಅದಕ್ಕೆ. ಹೆಂಡತಿಯ ನೋಡ್ತಾ ಇರ್ತಾಳೆ, ಮನೇಲಿ ಬೀಗ ಹಾಕೊಂಡು ಏನೊಬ್ಬ ಪಾತ್ರೆ ಎತ್ತಿರ ತೊಳ್ಕೊಂಡು ಆ ಮಗುನ ನೋಡ್ಕೊಂಡು ಪಾಪ ಹಾಲು ಗೀಲ್ ಕೊಟ್ಕೊಂಡಿರ್ತಾಳೆ, ಅವಳೇ ನೋಡ್ತಾಳೆ ಅಂತ ಇವ್ ತಪ್ಪು ಮಾಡ್ತಾನ. ಅದ್ರ ಮೇಲೆ ಒಬ್ಬ ಇದ್ದಾನೆ ನಮ್ಮ ಮೂಲ, ಎಲ್ಲ ಲೆಕ್ಕ ಬರ್ತಾನ, ಆಕಾಶಿಕ್ ರೆಕಾರ್ಡ್ ಅನುಭವಿಸ್ಬೇಕು ನಾವು. ಸೊ